Dear students of final year optional English, let us continue the same essay, critical essay, the Formalist criticism by Clint Brooks. So let's continue from the point number 6. See, fact and practice of formalist critics. What is the fact of formalist criticism and how formalist critic practices? So what is the fact? Formalist critics ಏನು ಫ್ಯಾಕ್ಟನ್ನು ಇಟ್ಕೊಂಡು ಅವನು ಕ್ರಿಟಿಸಿಸಮನ್ನು ಮಾಡ್ತಾನೆ ಮತ್ತು ಆ ಕ್ರಿಟಿಸಿಸಮನ್ನು ಅವನು ಅಪ್ಲೈ ಮಾಡೋದು ಹೆಂಗೆ, ಪ್ರಾಕ್ಟೀಸ್ ಮಾಡೋದು ಹೆಂಗೆ? ವಾಟ್ ಈಸ್ ದ ಫ್ಯಾಕ್ಟ್? ಸಿ, ವರ್ಕ್ಸ್ ಆರ್ ರಿಟನ್ ಬೈ ಮೆನ್, ದೇ ಡೋಂಟ್ somehow happen. They are of personalities written for money, desire, cause, etc. They are merely potential until they are read. See, works are written by men. See, any literary text is not just produced on its own. It is not just produced because of its textual form, but that textual form has directly been connected with some person. So they don't somehow happen. ಅಂದರೆ ಯಾವುದೇ ಒಂದು ಸಾಹಿತ್ಯಿಕ ಕೃತಿ ಮನುಷ್ಯರಿಂದ ರಚಿಸಲ್ಪಟ್ಟದ್ದಾಗಿರೋದ್ರಿಂದ ಅವು ಹೇಗೋ ತಮ್ಮಿಂದ ತಾವೇ ಉದ್ಭವ ಆಗುವುದಿಲ್ಲ. ಹಾಗಾಗಿ ದೇ ಆರ್ ಆಫ್ ಪರ್ಸ್ನಾಲಿಟೀಸ್. ಅವುಗಳು ಹಲವು ವ್ಯಕ್ತಿತ್ವಗಳೊಂದಿಗೆ ಮೂಡಿ ಬರ್ತವೆ, ವ್ಯಕ್ತಿತ್ವಗಳೊಂದಿಗೆ ಅವು ಹುಡ್ತವೆ. ಒಂದು ಸಾಹಿತ್ಯಿಕ ಕೃತಿಗಳು ಅದು ರಿಟನ್ ಫಾರ್ ಮನಿ ಇರ್ಬೋದು, ರಿಟನ್ ಫಾರ್ ಡಿಸೈರ್ ಇರ್ಬೋದು, ರಿಟನ್ ಫಾರ್ ಕಾಸ್ ಎಟ್ಸೆಟ್ರಾ. ಅಂದರೆ ಯಾವುದೋ ಒಬ್ಬ ವ್ಯಕ್ತಿ ಹಣಕ್ಕಾಗಿ ಬರೆದದ್ದಾಗಿರ್ಬೋದು, ಅವನ ಆಕಾಂಕ್ಷೆಗಾಗಿ ಬರೆದದ್ದಾಗಿರ್ಬೋದು, ಅಥವಾ ಯಾವುದೋ ಒಂದು ಕಾರಣಕ್ಕಾಗಿ ಬರೆದದ್ದಾಗಿರ್ಬೋದು. But there is a drive in some man or some person behind that work. That's how those work will come out. Those work will get birth. ಹೀಗೆ ಯಾವುದೇ ಒಂದು ಸಾಹಿತ್ಯಿಕ ಕೃತಿಯು ತನ್ನ ಹುಟ್ಟನ್ನು ಪಡೆಯುತ್ತೆ. They are merely potential until they are read. They will be recreation and readings of various readers. They are merely potential until they are read. ಅವುಗಳ ಶಕ್ತಿ ಏನು? ಒಂದು ಸಾಹಿತ್ಯಿಕ ಕೃತಿಯ ಒಂದು ಸಾಹಿತ್ಯಿಕ ಕೃತಿ, ಒಂದು ಟೆಕ್ಸ್ಟ್ ಏನಿದೆಯಲ್ಲ, ಅದಕ್ಕಿರೋಂಥ ಶಕ್ತಿ ಏನು ಅನ್ನೋದು ತನಗೆ ತಾನೇ ಗೊತ್ತಾಗಲ್ಲ. ಆ ಸಾಹಿತ್ಯಿಕ ಕೃತಿಯ ಶಕ್ತಿ ಎಲ್ಲಿಯವರೆಗೆ ಅದು ಓದಲ್ಪಡೋದಿಲ್ಲೋ ಅಲ್ಲಿವರೆಗೂ ಗೊತ್ತಾಗಲ್ಲ. ಎಲ್ಲಿವರೆಗೆ ಅದು ಓದಲ್ಪಡುತ್ತೋ ಅಲ್ಲಿವರೆಗೆ ಅದರ ಸಾಹಿತ್ಯಿಕ ಕೃತಿಯ ಶಕ್ತಿ ಗೊತ್ತಾಗುತ್ತೆ. ದೇ ವಿಲ್ ಬಿ ರಿಕ್ರಿಯೇಷನ್ ರೀಡಿಂಗ್ಸ್ ಆಫ್ ವೇರಿಯಸ್ ರೀಡರ್ಸ್. ಒಂದು ಸಾಹಿತ್ಯಿಕ ಕೃತಿನ ಹಲವು ಜನ ಹಲವು ರೀತಿಯಲ್ಲಿ ಓದಿದ್ರೆ ಅದು ಹಲವು ರೀತಿಯಲ್ಲಿ ರಿಕ್ರಿಯೇಷನ್ ಆಗುತ್ತೆ. ಇಟ್ ಈಸ್ ನಾಟ್ ಜಸ್ಟ್ ಕ್ರಿಯೇಷನ್, ಇಟ್ ಈಸ್ ರಿಕ್ರಿಯೇಷನ್. ಬಿಕಾಸ್ ದ ಪ್ರೊಡ್ಯೂಸರ್ ಕ್ರಿಯೇಟ್ಸ್ ಇಟ್, ದ reader recreates it, and the second reader or the another reader creates it once again. ಅಂದರೆ ಒಬ್ಬ ಕೃತಿಕಾರ ಅದನ್ನು ಸೃಷ್ಟಿಸ್ತಾನೆ, ಒಬ್ಬ ಓದುಗ ಅದನ್ನು ಮರುಸೃಷ್ಟಿ ಮಾಡ್ತಾನೆ, ಇನ್ನೊಬ್ಬ ಓದುಗ ಇನ್ನೊಂದು ಸೃಷ್ಟಿಯನ್ನು ಮಾಡ್ತಾನೆ. ಅಂದರೆ ಓದುಗರು ಅದನ್ನು ಹೆಚ್ಚೆಚ್ಚು ರಿಕ್ರಿಯೇಷನ್ಗೆ ಒಳಪಡಿಸ್ತಾರೆ. ಬಿಕಾಸ್ ಆಫ್ ಡಿಫ್ರೆಂಟ್ ಇಂಟ್ರೆಸ್ಟ್ಸ್, prejudices, ideas. Because how a reader is different from other reader? Because a reader has his own interests, his own prejudices, his own ideas, and those interests and prejudices, ideas may be different from other readers, and that's why each reader is different and each reader recreates a text. Now let's move on to practice. So that is the fact, how a literary text happens, how a literary text gets birth. That is the fact. Then how
formalist critic practices. See, formalist critic is concerned with work. Concern with reader takes away critic into biography and psychology. ಒಬ್ಬ ಫಾರ್ಮಲಿಸ್ಟ್ ಕ್ರಿಟಿಕ್ ಏನು ಮಾಡ್ತಾನೆ, ಅವನು ಆ ಟೆಕ್ಸ್ಟಿನೊಂದಿಗೆ ಹೆಚ್ಚು ಸಂಬಂಧ ಹೊಂದಿರ್ತಾನೆ, ಕನ್ಸರ್ನ್ ಹೊಂದಿರ್ತಾನೆ. ಆದರೆ ಅವನ್ನ ಕನ್ಸರ್ನ್ ವಿತ್ ರೀಡರ್ ಟೇಕ್ ಅವೇ ಕ್ರಿಟಿಕ್ ಇಂಟು ಬಯೋಗ್ರಫಿ ಆ್ಯಂಡ್ ಸೈಕಾಲಜಿ. ಅವನಿಗೆ ರೀಡರ್ನೊಂದಿಗೆ ಇರೋ ಕನ್ಸರ್ನು ಅವನನ್ನು ಬಯೋಗ್ರಫಿ ಮತ್ತು ಸೈಕಾಲಜಿ ಒಳಗೆ ಕರ್ಕೊಂಡು ಹೋಗುತ್ತೆ. ಅಂದರೆ ಒಂದು ಟೆಕ್ಸ್ಟು ಒಬ್ಬ ಓದುಗನಿಗೆ ಆ ರೈಟರ್ನ ಬಯೋಗ್ರಫಿ ಮತ್ತು ಸೈಕಾಲಜಿಯನ್ನು ಹೊರತುಪಡಿಸಿ ಇರಲ್ಲ ಅದು. ಹಾಗಾಗಿ ದ್ಯಾಟ್ ಹ್ಯಾಸ್ ಟು ಬಿ ಬ್ರಾಟ್ ಇನ್ ಟು ದ್ಯಾಟ್ criticism of a particular text. That psychology or biography should be brought into the criticism of that text. No reason as to why critics should not go for them. There is no reason why a critic should not go for them. Because any critic is so free that he can make an addition of anything of writer's life or writer's psychology to that text produced by him. ಯಾವುದೇ ಒಬ್ಬ ರೈಟರ್ನ ಬಯೋಗ್ರಫಿನ ಒಂದು ಸೈಕಾಲಜಿನ ಅಥವಾ ಆ ಬಯೋಗ್ರಫಿಯಲ್ಲಿ ಅಥವಾ ಸೈಕಾಲಜಿಯಲ್ಲಿ ಏನನ್ನು ಬೇಕಾದರೂ ಅವನು ಎಡಿಷನ್ ಮಾಡ್ತಾ ಹೋಗ್ಬೋದು ಆ ಟೆಕ್ಸ್ಟಿಗೆ. ಅವನ ಅವುಗಳಿಂದ ದೂರ ಇರಬೇಕು ಅನ್ನೋಕ್ಕೆ ಯಾವ ಕಾರಣ ಇಲ್ಲ. Such explorations are needed. So these are very necessary for better understanding of a text or for better recreation of the text. So they describe the process of composition, not the structure of the thing composed. So here the text is not just the structure. Text is not just the structure. They describe the process of the composition of the text, not just the structure of the thing composed. ಇದರ ಒಂದು ರಚನೆ ಮಾತ್ರ ಇಲ್ಲಿ ಇಂಪಾರ್ಟೆಂಟ್ ಆಗಿ ಕಂಡು ಬರಲ್ಲ. ಒಬ್ಬ ಕ್ರಿಟಿಕ್, ಈ ಫಾರ್ಮಲಿಸ್ಟ್ ಕ್ರಿಟಿಕ್ಕು ಇದರ ರಚನೆ ಮಾತ್ರ ಹೇಳಲ್ಲ. ಅವನು ಈ ಫಾರ್ಮಿನ ಜೊತೆಗೆ ಈ ಒಂದು ಫಾರ್ಮು ಕಂಪೋಸ್ ಆಗಿರುವಲ್ಲಿ ಎಂಥ ಪ್ರಕ್ರಿಯೆಯನ್ನು ದಾಟಿ ಬಂತು ಅನ್ನೋದನ್ನು ಇವನು ಡಿಸ್ಕ್ರೈಬ್ ಮಾಡ್ತಾನೆ. So they may be experimented upon both the poor and the good work. ಅದು ಪುವರ್ ವರ್ಕ್ ಇರಲಿ ಅಥವಾ ಗುಡ್ ವರ್ಕ್ ಇರಲಿ, ಅವೆಲ್ಲದರ ಮೇಲೂ ಈ ಎಕ್ಸ್ಪೆರಿಮೆಂಟನ್ನು ಅವನು ಮಾಡ್ತಾನೆ ಹೋಗ್ತಾನೆ. ಲಿಟ್ರರಿ ಆರ್ ನಾನ್ ಲಿಟ್ರರಿ ವರ್ಕ್, ಅದು ಲಿಟ್ರರಿ ವರ್ಕ್ ಆಗಿರಲಿ ಅಥವಾ ನಾನ್ ಲಿಟ್ರರಿ ವರ್ಕ್ ಆಗಲಿ, ಎಲ್ಲದರ ಮೇಲೂ ಅವನು ಅದನ್ನು ಪ್ರಯೋಗ ಮಾಡ್ತಾನೆ ಇರ್ತಾನೆ. ಸೊ 7th ಪಾಯಿಂಟ್, ಸಿ ಐ.ಎ. ರಿಚಾರ್ಡ್ಸ್ demonstration. So what I.A. Richards demonstrates. So I.A. Richards ಏನನ್ನು ಡೆಮಾನ್ಸ್ಟ್ರೇಟ್ ಮಾಡ್ತಾನೆ ಅವನ ಕ್ರಿಟಿಸಿಸಮ್ ಪ್ರಕಾರ. ವೇರಿಯಸ್ ಇಂಪೋರ್ಟ್ಸ್ ಆರ್ ವರ್ತ್ ಸ್ಟಡಿಂಗ್. ಯಾವುದೇ ಒಂದು ಟೆಕ್ಸ್ಟಿನ ಒಳಗಡೆ ವೇರಿಯಸ್ ಇಂಪೋರ್ಟ್ಸ್ಗಳು, ಆಕಾರಗಳಿರ್ತಾವೆ ಅದರೊಳಗೆ, ಅವು ಕೂಡ ವರ್ತ್ ಸ್ಟಡಿಯಂಗ್ ಆಗಿರ್ತಾವಂತೆ. ಸೊ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸಸ್ ಕ್ಯಾನ್ ಬಿ ಡಿರೈವ್ಡ್ ಫ್ರಮ್ ದ ಸೇಮ್ ಪೋಯಮ್ ಬೈ homogeneous group of readers, and that is the reason why number of readers can read a poem in a different way, because different experiences can be derived. Then scholars pointed out that how Shakespeare appeared to 18th century audience and 19th century audience differently. ಅದಕ್ಕಾಗಿ ಕೆಲವು ಸ್ಕಾಲರ್ಸ್ಗಳು, ಪಂಡಿತರು ಪಾಯಿಂಟ್ಔಟ್ ಮಾಡೋದೇನೆಂದರೆ, ಸೇಮ್ ಶೇಕ್ಸ್ಪಿಯರು 18th ಸೆಂಚುರಿ ಆಡಿಯನ್ಸ್ಗಳಿಗೆ, ಸೇಮ್ ಶೇಕ್ಸ್ಪಿಯರ್ನ ನಾಟಕಗಳು 18th ಸೆಂಚುರಿ ಆಡಿಯನ್ಸ್ಗಳಿಗೆ ಹೆಂಗೆ ಕಂಡು ಬಂದವೋ, ಅದೇ ರೀತಿ ಶೇಕ್ಸ್ಪಿಯರ್ನ ನಾಟಕಗಳು 19th ಸೆಂಚುರಿ ಆಡಿಯನ್ಸ್ಗಳಿಗೂ ಅದೇ ಪ್ರಕಾರ ಕಂಡು ಬರಲಿಲ್ಲ. ಇಟ್ ಮೀನ್ಸ್ ಟೆಕ್ಸ್ಟ್ ಮೇ ಬಿ ದ ಸೇಮ್, ಇಫ್ ದ ರೀಡರ್ಸ್ ಆರ್ ಡಿಫರೆಂಟ್, ಟೆಕ್ಸ್ಟ್ ಅಪೀಲ್ಸ್ ಇನ್ ಡಿಫರೆಂಟ್ ವೇ, ಟೆಕ್ಸ್ಟ್ effects in different way. So Donne's poems estimated divergently from period to period. ಅದೇ ರೀತಿ ಡನ್ನ ಪೋಯಮು ಕೂಡ period to period they are differently estimated, divergently estimated. Such work is to be distinguished from criticism of the work itself. So formalism ಹೇಳೋದು ಇದನ್ನೇ. ಹಾಗಾಗಿ
ಯಾವುದೇ ಒಂದು ಕೃತಿ ಒಬ್ಬ ಒಂದು ಪೀರಿಯಡ್ನಿಂದ ಪೀರಿಯಡ್ಗೆ, ರೀಡರ್ಸಿಂದ ರೀಡರ್ಸ್ಗೆ, that has to be distinguished. See, the eighth point, formalists two assumptions. Formalists have two assumptions. What is the first assumption? Relevant part of author's intention in the work. ಒಂದು ಕೃತಿಯ ಒಳಗೆ ಒಬ್ಬ ಆಥರ್ನ ಇಂಟೆನ್ಷನ್ನಿನ ಅಮೂಲ್ಯವಾದಂಥ ಭಾಗ, ರೆಲೆವೆಂಟ್ ಆದಂಥ ಭಾಗ, ಸೂಕ್ತವಾದಂಥ ಭಾಗ. Critic assumes intention should be realized in the work rather than what the author was conscious of trying to do. So critic assume ಮಾಡ್ಕೊಳ್ಳೋದು ಆಥರ್ನ ಇಂಟೆನ್ಷನ್ ಶುಡ್ ಬಿ ರಿಯಲೈಸ್ಡ್ ಇನ್ ದ ವರ್ಕ್. ಒಂದು ವರ್ಕಿನ ಒಳಗಡೆ ಆಥರ್ನ ಇಂಟೆನ್ಷನ್ನು ರಿಯಲೈಸ್ ಆಗಬೇಕು, rather than what the author was conscious of trying to do. ಆಥರ್ ಏನು ಮಾಡುವ ಪ್ರಜ್ಞೆಯನ್ನು ಹೊಂದಿದ್ದ ಅನ್ನೋದಕ್ಕಿಂತ ಅವನ ಇಂಟೆನ್ಷನ್ನು ಶುಡ್ ಬಿ ರಿಯಲೈಸ್ಡ್. ಸೆಕೆಂಡ್ ಅಸ್ಯೂಮ್ಷನ್ ಏನಂದರೆ, ಅಸ್ಯೂಮಿಂಗ್ ಐಡಿಯಲ್ ರೀಡರ್. He should not forget the reader. He should have the reader into his mind when he criticizes a particular text. Instead of focusing varying readings, he focuses on the structure of the text. So, assuming ideal reader, instead of focusing varying readings, he focuses on the structure of the text. ಅವನು ಅಸ್ಯೂಮಿಂಗ್ ಐಡಿಯಲ್ ಐಡಿಯಲ್ ರೀಡರ್ನ ಅಸ್ಯೂಮ್ ಮಾಡಿಕೊಂಡು ಆ ಸ್ಟ್ರಕ್ಚರ್ ಆಫ್ ದ ಟೆಕ್ಸ್ಟ್, ಆ ಟೆಕ್ಸ್ಟಿಗೆ ಒಂದು ರಚನೆ ಏನೈತಿ ಅದನ್ನು ಫೋಕಸ್ ಮಾಡ್ತಾನಂತೆ. ಸಿ, ನೈನ್ತ್ ಪಾಯಿಂಟ್, ಕ್ರಿಟಿಕ್. ಹೂ ಈಸ್ ಕ್ರಿಟಿಕ್ ಆ್ಯಂಡ್ ಹೌ ಹಿ ವರ್ಕ್ಸ್? ಎ self-declared ideal reader. Critic is not so different from the reader. He is just an ideal reader, that's all. Critic ಅನ್ನೋನು ಅವನೇನು ಕಂಪ್ಲೀಟ್ಲಿ ಬೇರೆ ಅಲ್ಲ, ಅವನು ರೀಡರ್ ಥರನೇ, ಆದರೆ ಒಬ್ಬ ಐಡಿಯಲ್ ರೀಡರ್ ಅಷ್ಟೆ. ನೋ ಐಡಿಯಲ್ ರೀಡರ್ ಈಸ್ ಪಾಸಿಬಲ್. ಹಂಗೆ ನೋಡಿದರೆ ಯಾರೂ ಕೂಡ ಐಡಿಯಲ್ ರೀಡರ್ ಆಗೋಕ್ಕೆ ಸಾಧ್ಯ ಇಲ್ಲ. ಬಟ್ ಕ್ರಿಟಿಕ್ ಡಿಕ್ಲೇರ್ಸ್ ಹಿಮ್ಸೆಲ್ಫ್ ಆ್ಯಸ್ ಅನ್ ಐಡಿಯಲ್ ರೀಡರ್ ವಿತ್ ಆಲ್ ಈಸ್ ಬ್ಲೈಂಡ್ ಸೈಡ್ಸ್ ಆ್ಯಂಡ್ ಪ್ರೆಜುಡೈಸಸ್. ಆದರೆ ಒಬ್ಬ ಕ್ರಿಟಿಕ್ ಮಾತ್ರ ತನ್ನಂತಾನು ಐಡಿಯಲ್ ರೀಡರ್ ಅಂತ ಡಿಕ್ಲೇರ್ ಮಾಡ್ಕೊತಾನೆ. ಅವನಿಗೂ ತನ್ನದೇ ಆದಂಥ ವೀಕ್ನೆಸ್ಗಳು ಇರ್ತವೆ, ಬ್ಲೈಂಡ್ ಸೈಡ್ಸ್, ಪ್ರೆಜುಡೈಸಸ್ ಅವನಿಗೂ ಇರ್ತವೆ, ಆದರೂ ಅವನು ಐಡಿಯಲ್ ರೀಡರ್ ಅಂತ ಡಿಕ್ಲೇರ್ ಮಾಡ್ಕೊತಾನೆ. ಕ್ರಿಟಿಕ್ ಕ್ಯಾನ್ ನೆವರ್ ಬಿ ರಿಮೈಂಡೆಡ್ ಬಿಟ್ವೀನ್ ಹಿಸ್ ರೀಡಿಂಗ್ ಆ್ಯಂಡ್ ಟ್ರೂ ರೀಡಿಂಗ್ ಆಫ್ ಪೋಯಮ್. ಒಬ್ಬ ಕ್ರಿಟಿಕ್ನನ್ನು ಹೀಸ್ ರೀಡಿಂಗ್ ಆ್ಯಂಡ್ ಟ್ರೂ ರೀಡಿಂಗ್ ಆಫ್ ಪೋಯಮನ್ನು ನಾವು ರಿಮೈಂಡ್ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಅವನು ಹಿ ಸೆಲ್ಫ್ ಡಿಕ್ಲೇರ್ಸ್ ಹಿಮ್ಸೆಲ್ಫ್ ಆ್ಯಸ್ ಅನ್ ಐಡಿಯಲ್ ರೀಡರ್. ಟು ಫೋಕಸ್ ಆನ್ ದ ಪೋಯಮ್ ಈಸ್ ಡಿಫೆನ್ಸಿಬಲ್ ಸ್ಟ್ರಾಟಜಿ. ಒಂದು ಪೋಯಮ್ನ ಮೇಲೆ, ಒಂದು ಟೆಕ್ಸ್ಟಿನ ಮೇಲೆ ಹೆಚ್ಚು ಫೋಕಸ್ ಮಾಡೋದು ಒಂದು ಡಿಫೆನ್ಸಿಬಲ್ ಸ್ಟ್ರಾಟಜಿ ಆಗಿರುತ್ತೆ ಅವನಿಗೆ, ಕ್ರಿಟಿಕ್ಗೆ. ಒನ್ಸ್ ರೀಡಿಂಗ್ ಈಸ್ ಆ್ಯಸ್ ವೆಲ್ ಆ್ಯಸ್ ಆ್ಯನ್ ಆಥರ್ಸ್. ಒಬ್ಬ ವ್ಯಕ್ತಿಯ ರೀಡಿಂಗು ಒಬ್ಬ ಆಥರ್ನ ರೀಡಿಂಗೇ ಆಗಿರ್ಬೋದು. ದೇರ್ ಈಸ್ ನೋ ಸ್ಟ್ಯಾಂಡರ್ಡ್ ರೀಡಿಂಗ್. ಹಂಗೆ ನೋಡಿದರೆ ಸ್ಟ್ಯಾಂಡರ್ಡ್ ರೀಡಿಂಗು, ಡಲ್ ರೀಡಿಂಗು, ಸುಪೀರಿಯರ್ ರೀಡಿಂಗು ಅಂತ ಯಾವುದೂ ಇಲ್ಲ. ಲಿಟ್ರರಿ ಕ್ರಿಟಿಸಿಸಮ್ ನ್ಯಾಚುರಲಿ ಮೂವ್ಸ್ ಇನ್ ಟು ಸೋಷಿಯಲ್ ಸೈಕಾಲಜಿ. ಒಪಿನಿಯನ್ ಆಫ್ ಕ್ವಾಲಿಫೈಡ್ ರೀಡರ್ಸ್ ಮೇಕ್ಸ್ ಮೋರ್ ರೀಡರ್ಸ್ ಐಡಿಯಲ್. ಯಾವಾಗಲೂ ಲಿಟ್ರರಿ ಕ್ರಿಟಿಸಿಸಮ್ ಅನ್ನೋದು ತುಂಬ ಸಹಜವಾಗಿ ಸೋಷಿಯಲ್ ಸೈಕಾಲಜಿ ಒಳಗೆ ಅದು ಮೂವ್ ಆಗುತ್ತೆ. ಸೊ ಆವಾಗ ಒಪಿನಿಯನ್ ಆಫ್ ಕ್ವಾಲಿಫೈಡ್ ರೀಡರ್ಸ್ ಮೇಕ್ಸ್ ಮೋರ್ ರೀಡರ್ಸ್ ಐಡಿಯಲ್. ಭಾಳಷ್ಟು ಓದುಗರನ್ನ ಐಡಿಯಲ್ ಓದುಗರಸ್ ಮಾಡೋದು ಯಾವುದು ಅಂದರೆ ಇತರೆ ಓದುಗರ ಕ್ವಾಲಿಫೈಡ್ ಒಪಿನಿಯನ್ಸ್ಗಳು, ಕ್ವಾಲಿಫೈಡ್ ರೀಡರ್ಸ್ಗಳ ಒಪಿನಿಯನ್ಸ್ಗಳಂತ. 10ನೇ ಪಾಯಿಂಟ್ ಏನಂದರೆ, ಫಾರ್ಮಲಿಸ್ಟ್ ಕ್ರಿಟಿಕ್ ರಿಜೆಕ್ಟ್ಸ್ 2 ಟೆಸ್ಟ್ಸ್. ಫಾರ್ಮಲಿಸ್ಟ್ ಕ್ರಿಟಿಕ್ಸ್ 2 ಟೆಸ್ಟ್ಗಳನ್ನು ರಿಜೆಕ್ಟ್ ಮಾಡ್ತಾರೆ. ಒಂದು ಟೆಸ್ಟ್ ಆಫ್ ದ ವ್ಯಾಲ್ಯೂ ಆಫ್ ದ ವರ್ಕ್ ಫ್ರಮ್ ದಿ ಆಥರ್ಸ್ ಸಿನ್ಸಿಯಾರಿಟಿ. ಆಥರ್ನ ಸಿನ್ಸಿಯಾರಿಟಿ ದೃಷ್ಟಿಕೋನದಿಂದ ವ್ಯಾಲ್ಯೂ ಆಫ್ ದ ವರ್ಕನ್ನು ಟೆಸ್ಟ್ ಮಾಡೋದು, ಅದನ್ನ ರಿಜೆಕ್ಟ್ ಮಾಡ್ತಾನೆ ಫಾರ್ಮಲಿಸ್ಟ್ ಕ್ರಿಟಿಕ್. ಇನ್ನು ಟೆಸ್ಟ್ ಆಫ್ ದ ವ್ಯಾಲ್ಯೂ ಫ್ರಮ್ ದ ರೀಡರ್ಸ್ ಲೈಕಿಂಗ್ ಆಫ್ ದ ಟೆಕ್ಸ್ಟ್. ಇನ್ನು ರೀಡರ್ನ ಪಾಯಿಂಟ್ ಆಫ್ ವ್ಯೂನಿಂದ ಒಂದು ಟೆಕ್ಸ್ಟನ್ನು ಟೆಸ್ಟ್ ಮಾಡೋದನ್ನ ಕೂಡ ಅವನು ರಿಜೆಕ್ಟ್ ಮಾಡ್ತಾನೆ. ಇಫ್ ಎ ಕ್ರಿಟಿಕ್ ಸೇಸ್ ದಟ್ ಮಿಸ್ಟರ್ ಗೆಸ್ಟ್ ಹ್ಯಾಸ್ ಪುಟ್ ಹಿಸ್ ಹಾರ್ಟ್ ಆ್ಯಂಡ್ ಸೋಲ್ ಇನ್ ಟು ಹಿಸ್ ಪೋಯಮ್ಸ್, ಇಟ್ ಈಸ್ ನೋ ವಂಡರ್ ಬಿಕಾಸ್ ಇಟ್ ಈಸ್ ಟ್ರೂ ಇನ್ ಎವ್ರಿಬಡೀಸ್ ಕೇಸ್. ಒಬ್ಬ ಕ್ರಿಟಿಕ್ ಮಿಸ್ಟರ್ ಗೆಸ್ಟ್ ಅದೊಂದು ಎಕ್ಸಾಂಪಲ್. ದೆನ್ ಅರ್ನೆಸ್ಟ್ ಹೆಮಿಂಗ್ವೇ ಹ್ಯಾಸ್ ಸ್ಟೇಟೆಡ್ ಇನ್ ಮ್ಯಾಗಝಿನ್ ಟೈಮ್ ದಟ್ ನಾವೆಲ್ ಈಸ್ ದ ಬೆಸ್ಟ್, ಬಟ್ the readers of the novel across the river and into the sea
ಫೈಂಡ್ ನಥಿಂಗ್ ಲೈಕ್ ದಟ್. ಅರ್ನೆಸ್ಟ್ ಹೆಮಿಂಗ್ವೇ ಅವನು ಅದರಲ್ಲಿ ಹೇಳೋದ್ರ ಪ್ರಕಾರ ನಾವೆಲ್ಲು ಬೆಸ್ಟ್ ನಾವೆಲ್ಲು ಅಂತ ಕೋಟ್ ಮಾಡ್ತಾನೆ. ಆದರೆ ಅಕ್ರಾಸ್ ದ ರಿವರ್ ಇಂಟು ದ ಸಿ ಅನ್ನುವ ಈ ನಾವೆಲಲ್ಲಿ ಅಂಥ ಬೆಸ್ಟ್ ಅನ್ಸ್ಕೊಳ್ಳೋಂಥದ್ದೇನು ರೀಡರ್ಸ್ಗಳಿಗೆ ಕಂಡು ಬರಲೇ ಇಲ್ಲ ಅನ್ನೋದು ಸತ್ಯ. ಸೊ ಇನ್ ದ ನೆಕ್ಸ್ಟ್ ವಿಡಿಯೋ ಐ ಕಂಟಿನ್ಯೂ ದ ಸೇಮ್ essay. Now let us stop. Thank you.